ನನ್ನ ಹೆಂಡತಿ ಜ್ಯೋತಿಷಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂದು ದೂರು ಕೊಡಲು ಹೋಗಿದ್ದಕ್ಕೆ ಹೆಂಡತಿಯೇ ಗಂಡನ ಮೇಲೆ ಹಲ್ಲೆ ನಡೆಸಿದ್ದಾಳೆ. ಇದೀಗ ಖ್ಯಾತ ಜ್ಯೋತಿಷಿಯ ಪ್ರೇಮ ಪುರಾಣದ ಕಾರಣಕ್ಕೆ ಒಂದು ಜೀವ ಹೋಗಿದೆ, ಮತ್ತೊಂದು ಜೀವ ಆಸ್ಪತ್ರೆಯಲ್ಲಿ ಆಗೋ ಈಗೋ ಅನ್ನುತ್ತಿದೆ. ಹಾಗಾದರೆ ಈ ಜ್ಯೋತಿಷಿ ಯಾರು, ಆತ ಮಾಡಿದ್ದೇನು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಮಲಾಕರ್ ಭಟ್ ಜೊತೆ ಮಹಿಳೆ ಅಕ್ರಮ ಸಂಬಂಧ ಕೇಸ್. ಗುರೂಜಿಯ ಅಕ್ರಮ ಸಂಬಂಧ ಗುಟ್ಟು ರಟ್ಟಾಗಿದ್ದಕ್ಕೆ ಕೊಲೆ. ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿ 7 ಮಂದಿ ಅರೆಸ್ಟ್. ಉತ್ತರ ಕನ್ನಡದಲ್ಲಿ ಮಹಿಳೆ ಜೊತೆ ಕಮಲಾಕರ್ ಭಟ್ ಗುರೂಜಿ ಅಕ್ರಮ ಸಂಬಂಧದ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಓರ್ವ ಮೃತಪಟ್ಟ ಘಟನೆ ನಡೆದಿದೆ. ಗುರೂಜಿ ಜೊತೆ ವಿವಾಹಿತ ಮಹಿಳೆಯೊಬ್ಬರು ಅನೈತಿಕ ಸಂಬಂಧ ಇಟ್ಕೊಂಡಿದ್ರು. ಈ ಬಗ್ಗೆ ಗಂಡ ದೂರು ನೀಡಿದ್ದಕ್ಕೆ ಗಂಡ ಸೇರಿ 3 ಮೇಲೆ ದಾಳಿ ನಡೆಸಿದ್ದಾರೆ. ಈ ಗಲಾಟೆ ವೇಳೆ ಓರ್ವ ಮೃತಪಟ್ಟಿದ್ದು, ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಕೊಲೆ ಪ್ರಕರಣ ಸಂಬಂಧ ಆರೋಪಿಗಳನ್ನ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ನನ್ನ ಹೆಂಡತಿ 2 ಹೆಣ್ಮಕ್ಳಿದ್ದಾರೆ. ನನಗೆ ಮದುವೆ ಆಗಿತ್ತು, ಚೆನ್ನಾಗಿ ಸಂಸಾರ ನಡೀತಿತ್ತು. ಬಟ್ಟು ನನ್ನ ಮಕ್ಕಳು ಶಾಲೆಗೆ ಹೋದಾಗ ಇವಳು ಫೇಸ್ಬುಕ್ಕಲ್ಲಿ ಯಾರೋ ಹುಡುಗರನ್ನ ಜೊತೆಯಲ್ಲೆಲ್ಲ ಹಾಕ್ಕೊಂಡು ಮನೆಯಲ್ಲೇ ಕರ್ಸ್ಕೊಂಡು ಏನಾರ ಚೆಲ್ಲಾಟ ಆಡ್ತಿದ್ಲು. ಅದು ನನಗೆ ಗೊತ್ತಾಯ್ತು, ಅವಳು ವಿಚಾರ ಗೊತ್ತಾಯಿತು. ನಾನು ಬೆಂಗಳೂರಲ್ಲಿ ಹೋಟ್ಲಾಗ ಕೆಲಸ ಮಾಡೋದು. ನಾನು 2 ತಿಂಗಳ 3 ತಿಂಗಳಿಗೆ ಒಂದು ಸರಿ ಬರ್ತಿದ್ದೆ. ಬಂದವಾಗ ಚೆನ್ನಾಗಿರ್ತಿದ್ಲು. ನಾನು ಹೋದೆ ಅಂದರೆ ಆಟ ಶುರುವಾಗ್ತಿತ್ತು. ಕಾರವಾರದ ಅವರಗೊಪ್ಪ ಗ್ರಾಮದಲ್ಲಿ ಸುಚಿತ್ರಾ ಎಂಬ ಮಹಿಳೆ ಶಿವಮೊಗ್ಗ ಮೂಲದ ಕಮಲಾಕರ್ ಭಟ್ ಗುರೂಜಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ರು. ತಾಯಿ ಸ್ವಾಮೀಜಿ ಜೊತೆ ಅಕ್ರಮ ಸಂಬಂಧದ ವಿಚಾರ ಗೊತ್ತಾಗ್ತಿದ್ದಂತೆ ತಂದೆ ಮಹೇಶ್ ನಾಯಕ್ಗೆ ಕರೆ ಮಾಡಿ ತಿಳಿಸಿದ್ದಾರೆ. ಇದೇ ವಿಚಾರವಾಗಿ ಮಹೇಶ್ ನಾಯಕ್ ದೂರು ನೀಡಿದ್ದಕ್ಕೆ ಸುಚಿತ್ರಾ ಮತ್ತು ಸಹಚರನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ ಸುಚಿತ್ರಾ ಪತಿ ಮಹೇಶ್ ಕುಮಾರ್ ಗಂಭೀರ ಗಾಯಗೊಂಡಿದ್ದು, ವಸಂತ್ ನಾಯಕ್ ಮೃತಪಟ್ಟಿದ್ದಾರೆ. ಉಳಿದ ಇಬ್ಬರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ನಮ್ಮ ಹೊರಗುಪ್ಪ ಕರ್ಕೊಂಡು ಹೋದೆ. ಅವಳು ಶಿವಮೊಗ್ಗದಲ್ಲಿ ಇರ್ತಾರೆ. ಅವರು ಕರ್ಕೊಂಡು ಹೋಗಿದ್ದೀನಿ. ಕರ್ಕೊಂಡೋಗಿ ಟೇಷನ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಡಿಸಿದ್ದೀನಿ. ಅವಳ ಬಗ್ಗೆ ಏನೇನು ಮಾಡ್ತಾರೆ ಹೇಳು ಅಂದ್ಬಿಟ್ಟೆಲ್ಲ ಹೇಳಿ ಕಂಪ್ಲೇಂಟ್ ಕೊಟ್ಟಾಯಿತು. ತಿರ್ಗಾ ನಿನ್ನೆ ನೈಟ್ 9:30ಗೆ ಶಿವಮೊಗ್ಗದಿಂದ ನಮ್ಮ ಹೆಂಡ್ತಿನೇ ಅವಳು ಅವ್ರ ಅಪ್ಪ ಇನ್ನೊಂದು ಜೊತೆಗೆ ಒಂದು 4 ಜನನ ಕರ್ಕೊಬಂದು ಚಾಕು ತಗೊಂಡು ನನಗೆ ನಮ್ಮಣ್ಣಗೆ ಚುಚ್ಚಿದ್ದಾರೆ. ನಮ್ಮಣ್ಣ ಸ್ಪಾಟ್ ಆಗಿದ್ದಾನೆ. ನಾನು ಸ್ವಲ್ಪ ಆಗೋಗಂತ ಇದ್ದೀನಿ. ಇನ್ನೊಬ್ಬ ಫ್ರೆಂಡ್ ಒಬ್ಬನಿದ್ದಾನೆ ಕುಮಾರ ಅಂತೇಳಿ, ಅವನಿಗೂ ಚುಚ್ಚಿದ್ದಾರೆ. ಇನ್ನು ಘಟನೆ ಸಂಬಂಧ ಕೃತ್ಯವೆಸಗಿ ಪರಾರಿಯಾಗ್ತಿದ್ದ ಗುರೂಜಿ ಸೇರಿ 7 ಜನರನ್ನ ಪೊಲೀಸರು ಬಂಧಿಸಲಾಗಿದೆ. ಪ್ರಕರಣದಲ್ಲಿ A1 ಸುಚಿತ್ರಾ, A2 ಲೋಕನಾಥ್ ಚೌಡಪ್ಪ ನಾಯಕ್ ಹಾಗೂ A4 ಕಮಲಾಕರ್ ಭಟ್ ಸ್ವಾಮೀಜಿ ಆಗಿದ್ದು, ಘಟನೆ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಚಿತ್ರಾ ಅವರು ಮತ್ತೆ ಅವರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಇವರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಒಟ್ಟಾರೆ ಜ್ಯೋತಿಷಿಯ ಅನೈತಿಕ ಸಂಬಂಧ ಸಿದ್ದಾಪುರ ತಾಲೂಕಿನಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಬೇರೆಯವರಿಗೆ ಜ್ಯೋತಿಷ್ಯ ಹೇಳ್ತಿದ್ದ ಕಮಲಾಕರ್ ಇದೀಗ ಆತನ ಭವಿಷ್ಯವೇ ಹೀಗಾಗೋಯ್ತಲ್ಲ ಎಂಬುದೇ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.